ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಗೊಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಬ್ನಾರ್ಮಲ್ ಕನ್ನಡಿಗ. ಏನು ಗುರು ಇವನು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದ್ಕೊಂಡಿದ್ದೀರಾ? ಸಿಂಪಲ್ ಯಾರ್ಯಾರು ಬರ್ತಿದ್ದಾರೆ ಏನು ಅಂತೆಲ್ಲ ಮುಂದೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ನಾನು ನಿಮಗೆ ಡ್ರೈವಿಂಗ್ ಮಾಡಲ್ ಸಿಗ್ತೀನಿ. ಈ ಟ್ರಿಪ್ದು ಅಪ್ಡೇಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬರ್ತಿರುತ್ತೆ. ನಾನು ಇನ್ಸ್ಟಾಗ್ರಾಮ್ ಚಾನಲ್ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ, ಫಾಲೋ ಮಾಡಿ. ಪೆಟ್ರೋಲ್ ಫಿಲ್ ಅಪ್ ಮಾಡಿಸ್ಕೊಂಬಿಡೋಣ ಕಾರ್ಗೆ. ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಫುಲ್ ಟ್ಯಾಂಕ್ ಇದು. ನೋಡೋಣ ಏನು ಮೈಲೇಜ್ ಬರುತ್ತೆ, ಎಷ್ಟು ಪೆಟ್ರೋಲ್ ಕುಡಿಯುತ್ತೆ ಇರ್ಬೋದು. ಫಸ್ಟ್ ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ. 3000 ಇದ್ದಿದೆ, ಅದು ಆಲ್ರೆಡಿ ಇತ್ತು 1000 ಪೆಟ್ರೋಲು. ರೋಡ್ ಮಾತ್ರ ಮಸ್ತಾಗೈತೆ ಗುರು, ನೆಕ್ಸ್ಟ್ ಲೆವೆಲ್. ದಾಬಾಸ್ಪೇಟೆ ಹತ್ರ ಬಂದು ಡೈವರ್ಷನ್ ತುಮಕೂರು ಕಡೆ ತಗೊಂಡ್ರೆ ಏನೋ ಫುಲ್ ರೋಡೆಲ್ಲ ಜಾಮ್ ಆಗಿಬಿಟ್ಟೈತೆ. ಏನೋ ಗೊತ್ತಿಲ್ಲಪ್ಪ, ಏನಾಗಿರ್ಬೇಕೇನೋ, ಫುಲ್ ಜಾಮ್ ಆಗಿದೆ. ಬಸ್ಸಲ್ಲಿ ಯಾರೋ ಹೋಗಿತಾನೆ ಇದ್ದಾನೆ. ಏನು ಇಂಡಿಯನ್ಸು, ಕೇಸರಿ ಬಾಯಲ್ಲಿ ಹೇಳಿ ಕೇಸರಿ ಅಂದ್ಬಿಟ್ಟು ಹಾಕ್ಕೊಳ್ಳೋದು ಹೋಗಿಯೋದು ಅಷ್ಟೇ. ಮಂಗಳೂರು ಹೈವೇ ಆಗಿದ್ರೆ ಇಷ್ಟೊತ್ತಿಗೂ ಆಲ್ಮೋಸ್ಟ್ ಅಲ್ಲಿ ಸಕಲೇಶ್ಪುರ ಗಂಟ ಹೋಗ್ಬಿಡ್ತಾ ಇದ್ರಿ. 100 ಕಿಲೋಮೀಟ್ರ್ ಬಂದಿಲ್ಲ ಇನ್ನು. ಸಖತ್ ಜಾಮ್ ಇದೆ ತುಮಕೂರು ಹೈವೇ. ನೋಡೋಣ ಇನ್ನು ಚಿತ್ರದುರ್ಗವ್ರಿಗೆ ಹೆಂಗಿರುತ್ತೆ. ಟೈಮ್ ಬಂದು ಕರೆಕ್ಟ್ 12:30 ಆಗಿತ್ತು. ಟೀ ಕುಡಿಯೋಣ ಅಂತ ಸೈಡ್ಗೆ ಹಾಕಿ ಹತ್ರ ನೋಡ್ಬೋದು. ಟೀ ಸಾಲ್ಗಾರ ಟೀ ಅಂತೆ, ಮಸ್ತಾಗಿತ್ತು ಟೀ, ಮತ್ತು ಸಖತ್ತಾಗಿತ್ತು. ಗಾಡಿ ಸೈಡ್ಗೆ ಹಾಕಿದ್ದೀನಿ. ಬನ್ನಿ ಹೋಗೋಣ. ಫಸ್ಟ್ ಚಿತ್ರದುರ್ಗ ಬಂದಿದ್ದೀರಿ. ಟೈಮ್ ಬಂದು 1:50 ಆಗಿದೆ. ಡೆಸ್ಟಿನೇಷನ್ ಬಂದಿಲ್ಲ. ಅರ್ಲಿ ಮಾರ್ನಿಂಗ್ ಆಗುತ್ತೆ ನಾವು ರೀಚ್ ಆಗೋಕ್ಕೆ. ಒಂದು ಒಳ್ಳೆ ಮಸ್ತಾಗಿರೋ ವ್ಯೂ ತೋರಿಸ್ತೀನಿ, ಮಾತ್ರ ವೆಯ್ಟ್ ಮಾಡ್ತಾರೆ. ಚಿತ್ರದುರ್ಗ ಅಲ್ಲ, ಚಿತ್ರದುರ್ಗ ಸಿಟಿ ಚೆನ್ನಾಗೇ ಇದೆ. ಒಳ್ಳೆ ಲೈಟಿಂಗ್ಸು ಎಲ್ಲ. ನೈಟಾಗಿ ಬಂದಿರೋದಕ್ಕೆ ಫ್ರೀ ಅನಿಸ್ತಿದೆಯೇನೋ, ಬಟ್ ಚೆನ್ನಾಗಿದೆ. ರೋಡ್ಸ್ ಎಲ್ಲ ಸಖತ್ತಾಗಿದೆ, ಕಾಂಕ್ರೀಟ್ ರೋಡ್ಸು ಚೆನ್ನಾಗಿದೆ. ಏನು ಬಾಯ್ಸ್ ಎಲ್ಲ ಫುಲ್ಲು ಅವಳಿ ರೋಡಲ್ಲೇ. ಮತ್ತೊಂದು ಸಲ ಸ್ಟಾಪ್ ಹಾಕಿದ್ರೆ ಚಿತ್ರದುರ್ಗ ಎಕ್ಸಿಟ್ ಆದಮೇಲೆ ಇಲ್ಲೇನೋ ಬೆಲ್ಲದ ಟೀ ಅಂತ ಹಾಕಿತ್ತು, ಒಂದ್ಸಲ ಟೇಸ್ಟ್ ಮಾಡೋದಂತ. ಹೆಂಗೈತೆ ನೋಡು, ಚೆನ್ನಾಗೈತಂತೆ. ಬನ್ನಿ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಆಮೇಲೆ ಹೋಗೋಣ. ಟೈಮ್ ಬಂದು 3:30 ಆಗಿದೆ. ಇವಾಗ ನಾವು ಶಿವಮೊಗ್ಗ ರೀಚ್ ಆಗಿದ್ದೀರಿ. ರೋಡೆಲ್ಲ ಚೆನ್ನಾಗಿತ್ತು ಗುರು, ಫುಲ್ ಫ್ರೀ. ಯಾವ ಕಡೆ ರೈಟಾ? ಹಾಂ, ಮೊನ್ನೆ ಬಂದಾಗ ಇದಕ್ಕೆಲ್ಲ ಏನ್ರಲ್ಲಿ ಬಸ್ಸಾ ಹೆಂಗೆ? ನಾವು ಟ್ರೈನ್ ಬಂದಿದ್ದು. ಟ್ರೈನು ರೈಲ್ವೆ ಸ್ಟೇಷನ್ ಎಲ್ಲಿರೋದು? ರೈಲ್ವೆ ಸ್ಟೇಷನ್ ಹತ್ತಿರೋದು. ಹಾಂ ಹಾಂ ಹಾಂ. ಇಲ್ಲಿ ಕಾಲೇಜ್ ಇದೆ. ಏನು ಕಾಲೇಜಾ? ಮೆಡಿಕಲ್ ಕಾಲೇಜಾ? ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹಾಂ, ಅದಾದ್ರೆ ಒಂದು ಜಾಸ್ತಿ ಒಂದು 3 ಎಕರೆ ಮೇಲೆ ಇದೆ. ಓಹ್, ದೊಡ್ಡ ಕಾಲೇಜು. ಈ ಮಡ್ಕಿಂದ ಆ ಮಡ್ಗಂಟೆ ಇದೆ. ಫುಲ್ ಸಿಟಿ ಕವರ್ ಆಗ್ಬಿಡ್ತದೇನಾ? ನೋಡಿದೆ ಎಂಟ್ರೆನ್ಸು. ಹಾಂ, ಇಲ್ಲೊಂದು ಐತೆ ಕಾಲೇಜು ಎಲ್ಲ. ಹಾಂ 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 ಹಾಂ. ಹಾಸ್ಪಿಟ್ಲು, ಕಾಲೇಜು, ನಮ್ಮೂರು ಒಳ್ಳೆ ಕಾಲೇಜ್ ಇದೆ ಮತ್ತೆ. ಪೊಲೀಸ್ ಸ್ಟೇಷನ್ ಇಲ್ಲೇ ಐತೆ. ಪ್ರತಿಯೊಂದು ಇದೆಲ್ಲ ಕಾಲೇಜ್ ಅನ್ಸುತ್ತೆ ಮತ್ತೆ. ಎಲ್ಲ ಕಾಲೇಜ್, ಹಾಸ್ಪಿಟ್ಲ್ ಇದೆ. ಹಾಂ, ಎಲ್ಲ ಒಳಗಡೆನೇನಾ? ಎಲ್ಲ ಒಳಗಡೆ. ಹಾಂ, ನೋಡಿ ಎಲ್ಲ ಕಾಲೇಜ್ ಇದೆ. ನಾವು ವಾಲಿಬಾಲ್ ಆಡಿದ್ದೀವಿ, ನಾವು ಮಾಡ್ಕೋಬೇಕು. ರಾತ್ರಿ ಇಲ್ಲೇ ಓಡಾಡಿದ್ವಿ. ಇಲ್ಲೇ ಹಾಸ್ಪಿಟ್ಲು ಸಖತ್ತಾಗೈತಪ್ಪ. ಫುಲ್ಲು ಹಿಂಗೆ ಇನ್ನೊಂದು ರೋಡ್ ಕೊಡ್ತೀರಿ ಹಂಗೆ. ಪರವಾಗಿಲ್ಲ, ಕ್ಲೀನಾಗೈತಿ ಸಿಟಿಲಿ. ಏನು ಕಾಲೇಜೇ ಕಾಣಿಸ್ತದೆ ಬೇರೆ ಎಲ್ಲಿ ನೋಡಿದ್ರು. ಸಖತ್ ದೊಡ್ಡದು ಕಾಲೇಜ್. ಶಿವಮೊಗ್ಗ ಇನ್ಸ್ಟಿಟ್ಯೂಟ್. ಸೈಡ್ ಸ್ವಲ್ಪ
ನಿಯರ್ ಒಂದು 10 to 15 ಕಿಲೋಮೀಟರ್ಸ್ ಇದೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಫಾಗ್ ಇದೆ ಅಂತ. ನಿಜ ಐ ಬೀಮ್ ಹಾಕೊಂಡು ಫಾಗ್ ಲೈಟ್ ಎಲ್ಲ ಹಾಕಿದೀನಿ, ಏನು ಕಾಣಿಸ್ತಾ ಇಲ್ಲ. ನೀವೇ ನೋಡ್ಬೋದು ಯಾವ ತರ ಐತೆ ಅಂತ. ಗುರು ಡೆಸ್ಟಿನೇಷನ್ ರೀಚ್ ಆಗಿದ್ದೀರಿ, ಒಬ್ರು ಇಲ್ಲ. ನೀವು ನೋಡ್ಬೋದು ಅಲ್ಲಿ ವೈಟ್ ಹೌಸ್ ಇದೆ, ಬಟ್ ಯಾರೂ ಇಲ್ಲ. ನೋಡೋಣ ಇನ್ನು ಮಾರ್ನಿಂಗ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಇವಾಗ ಟೈಮ್ ಆಲ್ಮೋಸ್ಟ್ 7 ಆಗಿದೆ. ಇವಾಗ ಎಂಟ್ರಿ ಕೊಡ್ತಾ ಇದ್ದೀರಿ ಗೇಟ್ ಒಳಗಡೆ. ಯಾರೂ ಇಲ್ಲ ಇಲ್ಲಿ ಇನ್ನು, ಬಟ್ ಬನ್ನಿ ಹೋಗೋಣ. ಇಲ್ಲೇ ಬ್ರಿಟಿಷ್ ಪ್ಯಾಲೇಸ್ ಇದೆ. ಇದು ನಿಂಗೆ ಕರೆಯೋದು, ಯಾಕಂದರೆ ಇದಕ್ಕೆ ಜೋಗ್ ಫಾಲ್ಸ್ಗೆ ನೇಮ್ ಇಟ್ಟಿರೋದೇ ಅವರೇ ಬ್ರಿಟಿಷು. ಆ ಕಾಲದಲ್ಲಿ ರಾಜ ರಾಣಿ ರೂರಲ್ ರಾಕೆಟ್ ಅಂತೆಲ್ಲ. ನೋಡ್ಬೋದು ಸನ್ರೈಸ್ ಆಗ್ತಿದೆ. ಸ್ವಚ್ಛತೆ ಕಾಪಾಡಿ ನೀವು ಕೂಡ. ಏನೈತೆ ನೋಡ್ಬೋದು, ಸೆನ್ನು ಕ್ಲಾಸಿಕಾಗಿ ಮೇಂಟೈನ್ ಮಾಡಿದ್ದಾರೆ. ಓಹ್, ಆಲ್ರೆಡಿ ಯಾವುದೋ ಆಂಟಿ ಇದ್ದಾರಪ್ಪ. ಇನೋವಾ ಇದೆ. ವಾವ್, ನೋಡ್ಬೋದು ನೀವು. ನೀವೇನಾದರೂ ಬಂದರೆ ಅಲ್ಲಿಂದ ನೋಡ್ತೀರಾ. ನೋಡಿ ಇಲ್ಲಿಗೆ ಬಂದಿದ್ದೀವಿ. ಇನ್ನು ಹತ್ರ ಹೋಗೋಣ ಬನ್ನಿ. 2 minutes ಅಷ್ಟೇ. ಬನ್ನಿ. ಲೀಗಲ್ ಅಲ್ಲ ಇದು, ಬಟ್ ಹೋಗೋಣ. ಪರ್ಮಿಷನ್ ಏನು ತೊಗೊಂಡಿಲ್ಲ. ಬನ್ನಿ ಹೋಗಿ ಬಂದ್ಬಿಡೋಣ. ಒಂದು 2 minutes ಒಂದು ಪಿಕ್ ಹಾಕ್ಕೊಂಡು. ನಿಧಾನ ಬರೋ. ಬೇಡ, ಬಗ್ ನೋಡೋ ಭಯಪ್ಪ ನನಗೆ. ಯಾರನ್ನ ಅವ್ರೇನು ನೋಡೋ ಫಸ್ಟು. ನೋಡಿ ಫ್ರೆಂಡ್ಸ್, ನೋಡೋ ಆಮೇಲೆ ಪಿಚ್ಗೆ ಹಾಕ್ಕೊಂಡ್ಬಿಡ್ತಾರೆ. ಬಂದು ಕೇಯಿಸ್ಕೊಂಡಂಗೆ ಆಗುತ್ತೆ ಆಮೇಲೆ. ವಾವ್, ಏನು ಗುರು ಹಿಂಗೆಲ್ಲ ಇದೆ. ಬಾ crazy. Now you can see the view of Jog Falls, guys. ನಮ್ಮ ಭಯಂಕರ ಡಿಪ್ ಇದ್ದಿ ಗಾಯ್ಸ್, ಭಯ ಪಡ್ಬೇಡ್ರಿ, ನಾನಿದ್ದೀನಿ. ಅದು ರಾಜ, ಇದು ರೂರರ್, ಅದು ರಾಣಿ. ಅಲ್ಲಿಂದ ನೀವು ನೋಡ್ತಾ ಇದ್ರಿ, ಬಟ್ ನಾನು ಇಲ್ಲಿಂದ ತೋರಿಸ್ತಾ ಇದ್ದೀನಿ ನೋಡ್ರಿ. ನೀವು ನೋಡ್ಕೊಳ್ಳಿ. ಅದಕ್ಕಿಂತ ಭಯಂಕರವಾಗಿದೆ. ಸಖತ್ ಕೇರ್ಫುಲಿ, ನಿಜವಾಗ್ಲೂ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ. ನೋಡಿ ನಮ್ಮ ಹುಡುಗಂದು ಒಂದು ವ್ಯೂ ನೋಡಿ ಹಂಗೆ. ನೋಡಿ 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 ಯಾವ ಥರ ಎಲ್ಲ ಭಯ ಪಡ್ತವನೆ. ನೋಡಿ ಫ್ರೆಂಡ್ಸ್, ದೀಪೋ
ಈ ವ್ಯೂವಲ್ಲಿ ಒಂದು ಸಲ ನೋಡ್ಕೊಂಬಿಡಿ ಜೋಗ್ ಫಾಲ್ಸ್ನ. ಕಿಡ್ಸ್ ಎಲ್ಲ ಬರೋಕ್ಕೆ ಮುಂಚೆ ಪಾಸ್ ಆಗ್ಬಿಡೋಣ ಬನ್ನಿ. ನಡಿಯೋ ಬೇಗ. ಅವ್ರು ಇನ್ನೊಂದು ಅರ್ಧ ಗಂಟೆ ಎಲ್ಲ ಬಂದ್ಬಿಡ್ತಾರೆ. ನೋಡ್ರಿ ವ್ಯೂ ನೋಡ್ರಿ. ವಾವ್, ಬ್ಯೂಟಿಫುಲ್ ಸನ್ರೈಸ್ ವಿತ್ ಜೋಗ್ ಫಾಲ್ಸ್. ಚಲೋ 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 ಚಲೋ. ಕ್ರೇಜಿ ಗಾಯ್ಸ್. ಅಂದ್ಕೊಂಡಷ್ಟಂತೂ ಈಸಿ ಇಲ್ಲ, ಬಟ್ ಸಖತ್ತಾಗಿದೆ. ಅವ್ರ ಹತ್ರ ಸಿಕ್ಕಾಕೊಂಡಿಲ್ಲ ಅಂದರೆ ಅಷ್ಟೇ ಸಾಕು. ಐ ಥಿಂಕ್ ಇಟ್ಸ್ ಕ್ಲಿಯರ್. Wow. Yeah, it's done. Beautiful sunrise with Jog Falls. ಕ್ರೇಜಿ ಕ್ರೇಜಿ ಆಗಿದೆ. ವ್ಯೂ ಮಾತ್ರ ಸಖತ್ತಾಗಿತ್ತು. ಹಾಂ, ಚೆನ್ನಾಗಿತ್ತಲ್ಲ. ನಾನು ಹೆಂಗಿತ್ತು? ನಿಜ ಸಖತ್ತಾಗಿತ್ತು. ಬಂದಿದ್ಕೂ ಸಾಕಾಯ್ತು. ಎಲ್ಲಿಗೆ ಹೋಗ್ಬೇಕು ನೀನು? ನೀನು ಭಯ ಬೀಳ್ತೀಯ ಅಂತ ಕರ್ಕೊಂಡು ಹೋಗಿ. ನೋಡಪ್ಪ ಎಂತ ಎಂತ ಮಾತುಗಳು ಮಾತಾಡ್ತಾರೆ. ನೀವು ಹೋಗ್ಬೇಕಾಗಿತ್ತಾ? ಕೇಳ್ಕೊಂಬಂದಿರ್ಬೇಕು ಎಲ್ಲದಕ್ಕೂ. ಎಲ್ಲಿಗೆ? ನೆಕ್ಸ್ಟು ಸಿಗಂದೂರು ಮನೆಗೆ. ಟ್ರೈನ್ ಹಚ್ತೀನಿ, ಹೋಗ್ಬಿಡು ಮನೆಗೆ ನೀನು. ನಾವಿಲ್ಲ, ಮನೆಗೆ ಹೋಗಲ್ಲ. ಇನ್ನೂ 2 ದಿವಸ ಮನೆಗಂತೂ ಹೋಗೋದೇ ಇಲ್ಲ. ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ನೋಡೋದನ್ನ ನಿಂಗೂ ತೋರಿಸ್ಕೊಂಡು ಬನ್ನಿ, ಹೋಗೋಣ. ಜಾಲಿ 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 ಜಾಲಿ. ಲಾಸ್ಟಲ್ಲಿ ಖಾಲಿ. ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಇವಾಗ ನಾವು ಯಾಣ ಕೇವ್ಸ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸಿಂದ ಯಾಣ ಕೇವ್ಸು ಒಂದು 90 ಕಿಲೋಮೀಟರ್ಸ್ ಇದೆ. 90 ಕಿಲೋಮೀಟರ್ಸ್ 2 hours ಜರ್ನಿ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಅದೇನು ಹೇಳ್ತಾರೆ ಅಲ್ಲ, ಹೋಗೋ ಜಾಗಕ್ಕಿಂತ ಹೋಗ್ತಿರೋ ಜಾಗ ತುಂಬ ಇಷ್ಟ ಆಗುತ್ತೆ ಅಂತ. ಆ ಥರನೇ ರೋಡ್ ಮಾತ್ರ ಮಸ್ತಾಗಿದೆ. ಅತ್ತ ಗಿಡ ಮರ. ಅದೇನೋ ತುಂಬ ಜನ ಹೇಳ್ತಾರೆ ಸಖತ್ತಾಗಿದೆ, ಚೆನ್ನಾಗಿದೆ, ಒಂದು ಟೈಮ್ ವಿಸಿಟ್ ಮಾಡಿರಿ ಹಂಗೆ ಹಿಂಗೆ ಅಂತ. ಬನ್ನಿ ಹೋಗೋಣ, ನೋಡೋಣ ಹೇಗಿದೆ ಅಂತ. ಯಾಣ ಕೇವ್ಸ್ಗೆ ಬರಬೇಕಂದ್ರೆ ಬಸ್ಸಸ್ ಎಲ್ಲ ಬರೋಕ್ಕಾಗಲ್ಲ, ಸ್ವಲ್ಪ ಚಿಕ್ಕ ರೋಡು. ಚಾರ್ಜಸ್ ಮಾಡ್ತಾರೆ ಒಬ್ರಿಗೆ 10 ರೂಪಾಯಿ. ಮತ್ತು ಕಾರು ಟಿ ಅದ್ರ ಮೇಲೆ ಡಿಪೆಂಡ್ಸು. ಇಲ್ಲಿಂದ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗಬೇಕು. ಇನ್ನೇನು ಮಾಡ್ತಾಯಿದ್ದೀವಿ ಇವಾಗ ನೀನು? ಹಾಂ, ರೋಡ್ ಸ್ವಲ್ಪ ಚಿಕ್ಕದು ಬರಬೇಕಂದ್ರೆ. ಕಾರ್ಗೆಲ್ಲ ಓಕೆ ಮಸ್ತಾಗೈತೆ. ಬಿಸಿಲು ಮಾತ್ರ ನೋಡ್ಬೋದು ಸನ್ರೈಸ್ ಯಾವ ಥರ ಬೀಳ್ತಾ ಇದೆ ಅಂತ. ನಾವು ಇವಾಗ ಫ್ರೆಶ್ ಅಪ್ ಆಗಿ ಅಲ್ಲೇ ಒಂದು ಫಾಲ್ಸ್ ಥರ ಬರ್ತಾಯಿತ್ತು ನೀರು, ಅಲ್ಲೇ ಫ್ರೆಶ್ ಅಪ್ ಆದ್ವಿ. ಇದನ್ನು ಮುಗಿಸ್ಕೊಂಡು 1 hour ಹೋಗೋಣ ಅಂತ.
ಒಂದು 500 to 600 ಮೀಟರ್ಸ್ ಆಗುತ್ತೆ ಕೇವ್ ಹತ್ರ ಹೋಗೋಕ್ಕೆ. ಪಾರ್ಕಿಂಗಿಂದ ಒಂದು 500 to 600 ಮೀಟರ್ಸ್ ಆಗುತ್ತೆ ಅಲ್ಲಿ ರೀಚ್ ಆಗೋಕ್ಕೆ. ರೋಡ್ ಸ್ವಲ್ಪ ಗೊತ್ತಲ್ವಾ, ಆಫ್ ರೋಡಿಂಗ್. ಬನ್ನಿ ಹೋಗೋಣ. ರೋಡ್ ನೋಡ್ಬೋದು ನೀವೇ, ನಡ್ಕೊಂಡು ಹೋಗಬೇಕು. ಏನೋ ಮೊದಲು ವೆಹಿಕಲ್ ಫೆಸಿಲಿಟೀಸ್ ಇತ್ತನಲ್ಲ, ಈಗಿಲ್ಲ. ಬೈ ವಾಕೆ ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇರುತ್ತೆ ನಿಮಗೆ ಸ್ವಲ್ಪ ನೋಡಿ, ಇಲ್ಲಿ ಕಾಣಿಸುತ್ತೆ ಈಗ. ಅದೇ ಅನ್ನೋ ಪ್ಲೇಸು. ಆಲ್ಮೋಸ್ಟ್ ಇನ್ನೊಂದು 200 ಮೀಟರ್ಸು ರೀಚ್ ಆಗ್ತೀರಿ. ಬನ್ನಿ ನೋಡಿ, ಇಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ. ತುಂಬ ಜನ ಹೋಗ್ತಾ ಇರ್ತಾರೆ. ರೋಡಲ್ಲಿ ಬರಬೇಕಾದ್ರೆ ಯಾರೂ ಕಾಣಿಸಲ್ಲ, ಬಟ್ ಇಲ್ಲಿ ನೋಡಿದ್ರೆ ಇಷ್ಟು ಜನ ಇದ್ದಾರೆ. ನೋಡ್ಬೋದು ನೀವು, ಹಿಂದೆ ಎಲ್ಲ ಸಾಕಷ್ಟು ಜನ ಇದ್ದಾರೆ. ನೀವು ನೋಡಿ ಜನ ಚೆನ್ನಾಗಿದೆ ಗುರು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಬಟ್ ಮಸ್ತಾಗಿದೆ. ನೋಡೋಣ ಇನ್ನು ಹೇಗಿದೆ ಏನು ಅಂತಲ್ಲ. ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ವ್ಲಾಗ್ ಮಾಡೋಣ ಅಂತ ಫೋನ್ ಹುಡುಕ್ತಾ ಇದ್ದೀನಿ, ಫೋನೇ ಇಲ್ಲ ಜೋಪಲ್ಲಿ. ಎಲ್ಲಿ ಬಿದ್ದೋಗಿತ್ತು ಏನು. ನಾವು ಫ್ರೆಶ್ ಅಪ್ ಆಗಿ ಜಾಗಕ್ಕೆಲ್ಲ ಹೋಗಿದ್ರಿ, ಫೋನ್ ಅಲ್ಲಿ ಬಿದ್ದೋಗಿದ್ದೀವಿ ಏನೋ ಅಂತ. ಅಲ್ಲಿ ಹೋಗಿ ಒಂದು ಹೋಟೆಲು, ಅವ್ರನ್ನ ಕೇಳಿದ್ರೆ ಇಲ್ಲಪ್ಪ ನಾವು ನೋಡಿಲ್ಲ ಅಂದ್ಬಿಟ್ಟು ಅವರು ನಮ್ಮ ಜೊತೆ ಹುಡ್ಕೋಕೆ ಬಂದರು ಪಾಪ. ಆಮೇಲೆ ಅವ್ರು ಇಟ್ಕೊಂಡು ಕಾರಲ್ಲೇ ನೋಡಿ ಒಂದ್ಸಲ ಚೆಕ್ ಮಾಡಿ ಹಂಗೆ ಅಂದರು. ನಾನು ಪಾರ್ಕಿಂಗ್ ಬಂದೆ, ವ್ಲಾಗ್ ಮಾಡೋಣ ಅಂತ ಫೋನ್ ಹುಡುಕ್ತಾ ಇದ್ದೀನಿ, ಫೋನೇ ಇಲ್ಲ ಜೋಪಲ್ಲಿ. ನಾನೇನಾಯ್ತಪ್ಪ ಫೋನು ಅಂತ ಕಾರಲ್ಲೂ ಹುಡುಕ್ದೆ, ಬಟ್ ಸಿಕ್ಕಿಲ್ಲ. ಆಮೇಲೆ ನಾನು ನನ್ನ ತಮ್ಮ ಇದ್ಕೊಂಡು ನಾವು ಅದೇ ಫ್ರೆಶ್ ಅಪ್ ಆದ್ವಲ್ಲ, ಅಲ್ಲಿಗೋದ್ರಿ. ಅಲ್ಲೇನೋ ನಾವು ಬಿದ್ದೋಗಿದ್ಯೇನೋ ನೋಡೋಣ ಅಂತ, ಬಟ್ ಅಲ್ಲೂ ಇಲ್ಲ. ಬಟ್ ಆದರೆ ಅಲ್ಲಿ ಹೋಟೆಲು, ಅವ್ರನ್ನ ಕೇಳಿದ್ರೆ ಇಲ್ಲಪ್ಪ ನಾವು ನೋಡಿಲ್ಲ ಅಂದ್ಬಿಟ್ಟು ಅವರು ನಮ್ಮ ಜೊತೆ ಹುಡ್ಕೋಕೆ ಬಂದರು ಪಾಪ. ಆಮೇಲೆ ಅವ್ರು ಇಟ್ಕೊಂಡು ಕಾರಲ್ಲೇ ನೋಡಿ ಒಂದ್ಸಲ ಚೆಕ್ ಮಾಡಿ ಹಂಗೆ ಅಂದರು. ಜೋಪಿಂದ ಬಿದ್ದೋಗ್ಬಿಟ್ಟಿದೆ ಕಾರೊಳಗಡೆ. ನಾನು ನೋಡ್ಕೊಂಡಿಲ್ಲ. ನಾನು ಕಾರಿಂದ ಇಳಿಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಫೋನೇ ನೋಡ್ತಾ ಇದ್ದೀನಿ, ಫೋನೇ ಇಲ್ಲ. ಹಾಗಾಯ್ತು. ಹೆಂಗಿತ್ತಾನೋ? ಹಾಂ, ಕಾಲಲ್ಲಿ ನೋಯ್ತಿದ್ಯಾ ರಕ್ಷು? ದೇವಸ್ಥಾನ ಚೆನ್ನಾಗಿತ್ತಾ? ಚೆನ್ನಾಗಾಯ್ತು, ಬಟ್ ಸಖತ್ ನಡಿಬೇಕು, ಕಾಲು ನೋವು ಬರುತ್ತೆ. ಪರವಾಗಿಲ್ಲ. ಹಾಂ, ಮಸ್ಟ್ ಒಂದ್ಸರಿ ಆದರೂ ಬಂದೋಗಿ. ನೋಡಿ ನೀವೇ, ಒಂದು ಕಾರ್ ಬಂದರೆ ಇನ್ನೊಂದು ಕಾರ್ ಸ್ಟಾಪ್ ಆಗಬೇಕು. ಸಖತ್ ಚಿಕ್ಕದು ರೋಡ್. ಹಾಯ್ ಬಡಿ. ಸಖತ್ ರೋಡ್ ಚಿಕ್ಕದು ಗುರು, ನಿಜವಾಗ್ಲು. ಎಲ್ಲಿ ಟಚ್ ಆಗಿಬಿಡುತ್ತೆ ಅಂತಾನೆ ಭಯ. ಡಬಲ್ ಗಾಡಿಗಳೆಲ್ಲ ನೋಡಿ. ನೋಡಿ, ಲಾಂಗ್ ವೆಹಿಕಲ್ಸ್ ಎಲ್ಲ ಬಂದರೆ ಇಲ್ಲೇ ನಿಲ್ಸ್ಕೊಬೇಕು, ಹೋಗೋಕ್ಕಾಗಲ್ಲ. ಇಲ್ಲಿಂದ ಆ ಟೆಂಪೋಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಗುಡ್ಸ್ ಗಾಡೀಲಿ. ಎಷ್ಟಲ್ಲಿ? ಗೋಕರ್ಣ ನಿಯರಾ? ಓಕೆ, ಇಷ್ಟು ಗೋಕರ್ಣ ಹೋಗೋಣ.